ನಾಥುರಾಮ್ ಗೋಡ್ಸೆ ಅವರು ಗಾಂಧಿಯ ಎದೆಗೆ ಗುಂಡಿಕ್ಕಿ ಕೊಂದಾಗ ಗಾಂಧಿ ಹೇ ರಾಮ್ ಅಂತ ಹೇಳಿ ಸತ್ತೋಗ್ಬಿಟ್ರಂತೆ. ಇದು ದೊಡ್ಡದಾದ ಸುಳ್ಳು. ಗಾಂಧಿ ಸಾಯುವಾಗ ಗಾಂಧಿಯ ಬಾಯಿಯಿಂದ ಒಂದೇ ಒಂದು ಪದವೂ ಸಹ ಹೊರಗಡೆ ಬರಲೇ ಇಲ್ಲ. ಇನ್ನ ಗಾಂಧಿ ರಾಮರಾಜ್ಯದ ಕನಸನ್ನ ಕಂಡಿದ್ರಂತೆ. ಯಾವ ರಾಜ್ಯದ್ದು? ರಾಮರಾಜ್ಯದ ಕನಸನ್ನ ಕಂಡಿದ್ರಂತೆ. ಗಾಂಧಿ ಅದೆಂತಹ ಹಿಂದೂ ವಿರೋಧಿಯಾಗಿದ್ರು ಅಂತ ಇಡೀ ಪ್ರಪಂಚಕ್ಕೆನೆ ತುಂಬಾ ತುಂಬಾ ಚೆನ್ನಾಗಿ ಗೊತ್ತು. ಗಾಂಧಿ ಸದಾ ಶಾಂತಿಯನ್ನೇ ಬಯಸ್ತಾ ಇದ್ರಂತೆ. ಶಾಂತಿ 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 ಅಂತಾನೆ ಹೇಳ್ತಾ ಇದ್ರಂತೆ. ಸದಾ ಶಾಂತಿ ಮಂತ್ರವನ್ನೇ ಪಠಿಸುತ್ತಿದ್ದಂತಹ ಪುರೋಹಿತರಾಗಿದ್ರಂತೆ. ಗಾಂಧಿ ಸದಾ ಶಾಂತಿಯನ್ನೇ ಬಯಸ್ತಾ ಇದ್ರು ಮುಸ್ಲಿಮರು ಹಿಂದೂಗಳನ್ನ ಕೊಲ್ತಾ ಇದ್ದಾಗ ಹಿಂದೂಗಳನ್ನ ಕೊಲ್ಬೇಡಿ, ಹತ್ಯೆಯನ್ನ ಮಾಡಬೇಡಿ ಅಂತ ಒಂದು ದಿನವೂ ಸಹ ಖಂಡಿಸಲೇ ಇಲ್ಲ. ಖಂಡಿಸೋದಿರ್ಲಿ, ಹಿಂದೂಗಳ ಹತ್ಯೆ ಆಗ್ತಾ ಇದ್ರೆ ಹಿಂದೂಗಳು ತಾನೇ ಹತ್ಯೆ ಆಗ್ತಾ ಇರೋದು. ನೀವು ಸಾಯಕ್ಕೆ ಸಿದ್ಧರಾಗಿ ಮುಸ್ಲಿಮರು ನಿಮ್ಮನ್ನ ಸಾಯಿಸ್ತಾ ಇದ್ರೆ, ಆದ್ರೆ ನೀವು ಮಾತ್ರ ಮುಸ್ಲಿಮರ ಮೇಲೆ ಯಾವುದೇ ಕಾರಣಕ್ಕೂ ದಾಳಿ ಮಾಡಬಾರ್ದು, ಮುಸ್ಲಿಮರನ್ನ ಹತ್ಯೆಯನ್ನ ಮಾಡಬಾರ್ದು ಅಂತ ಹೇಳಿದಂತಹ ಪುಣ್ಯಾತ್ಮ ಈ ಗಾಂಧಿ. ದೇಶದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತರು ಎಲ್ಲರೂ ಸಹೋದರರಿದ್ದ ಹಾಗೆ ಅಂತೆ. ಏನಿದ್ದ ಹಾಗೆ? ಸಹೋದರರಿದ್ದ ಹಾಗೆ ಅಂತೆ. ಸಹೋದರರು ಅಂದಮೇಲೆ ಒಂದೇ ತಾಯಿಯ ಗರ್ಭದಲ್ಲಿ ಎಲ್ಲರೂ ಜನ್ಮವನ್ನ ಪಡೆದುಕೊಂಡಿರಬೇಕು, ಅಂದ್ರೆ ಒಂದು ತಾಯಿ. ಹೀಗಿರುವಾಗ ಹಿಂದೂಗಳು ಗೋಮಾತೆಯನ್ನ ತಾಯಿಗೆ ಹೋಲಿಸ್ತೀವಿ. ನಾವು ಗೋಮಾತೆಯನ್ನ ತಾಯಿ ಅಂತಾನೆ ಪೂಜೆಯನ್ನ ಮಾಡೋದು. ಹೀಗಿರುವಾಗ ತಾಯಿ ಗೋಮಾತೆಯನ್ನ ಸಹೋದರರಾಗಿ ಅದು ಹೇಗೆ ಕತ್ತರಿಸಿಕೊಂಡು ತಿಂತಾರೆ? ಕತ್ತರಿಸ್ಕೊಂಡು ತಿನ್ಬೇಡಿ ಅಪ್ಪ, ನೀವೆಲ್ಲ ಸಹೋದರರು, ಗೋಮಾತೆ ನಿಮಗೆ ತಾಯಿ ಸಮಾನಳು ಅಂತ ಗಾಂಧಿ ಹೇಳ್ಬೋದಾಗಿತ್ತಲ್ವಾ? ಯಾಕೆ ಹೇಳಲಿಲ್ಲ? ಇನ್ನ ನೆಹರು ವಿಚಾರಕ್ಕೆ ಬರಬೇಕು. ಚಾಚಾ ನೆಹರೂರವರು ಮಕ್ಕಳ ಪ್ರೇಮಿಯಾಗಿದ್ರಂತೆ. ಮಕ್ಕಳನ್ನ ತುಂಬಾ ತುಂಬಾ ಇಷ್ಟಪಡ್ತಾ ಇದ್ರಂತೆ. ಮಕ್ಕಳು ಅಂದ್ರೆ ಪಂಚಪ್ರಾಣ ಅಂತೆ. ಅಷ್ಟೊಂದು ಮಕ್ಕಳ ಮೇಲೆ ಪ್ರೀತಿ, ಪ್ರೇಮ, ಕರುಣೆ, ಮಮಕಾರ ಎಲ್ಲವನ್ನ ಇಟ್ಕೊಂಡಿದ್ರಂತೆ. ಹಾಗಾಗೇನೆ ನೆಹರೂರವರ ಹುಟ್ಟುಹಬ್ಬದ ದಿನದಂದು ಮಕ್ಕಳ ದಿನ ಆಚರಣೆಯನ್ನ ಮಾಡೋದು. ನೆಹರೂರವರು ಮಕ್ಕಳ ಮೇಲೆ ಪ್ರೀತಿ ಇಟ್ಕೊಂಡಿದ್ರು ಏನೋ ನನಗಂತೂ ಗೊತ್ತಿಲ್ಲ. ಆದ್ರೆ ಮಹಿಳೆಯರ ಮೇಲೆ ಮಾತ್ರ ತುಂಬಾ ತುಂಬಾ ಚೆನ್ನಾಗಿನೇ ಪ್ರೀತಿಯನ್ನ ಇಟ್ಕೊಂಡಿದ್ರು. ಅದರಲ್ಲೂ ವಿದೇಶಿ ಮಹಿಳೆಯರ ಮೇಲೆ ಇನ್ನೂ ಹೆಚ್ಚಿನ ಪ್ರೀತಿಯನ್ನ ಇಟ್ಕೊಂಡಿದ್ರು. ಕುತಂತ್ರದಿಂದ ಪ್ರಧಾನಿಯಾದ ನಂತರ, ಏನೇಳಿ, ಎಲೆಕ್ಟೆಡ್ ಪ್ರಧಾನಿ ಅಲ್ಲ, ಸೆಲೆಕ್ಟೆಡ್ ಪ್ರಧಾನಿಯಾದ ನಂತರ ನೆಹರು ದೇಶದಲ್ಲಿ ಆಯುಧಗಳನ್ನ ತಯಾರಿಸುವಂತಹ ಎಲ್ಲ ಕಾರ್ಖಾನೆಗಳನ್ನ ಮುಚ್ಚಾಕ್ಬಿಟ್ರು. ಅಂದ್ರೆ ಇಂಡೈರೆಕ್ಟ್ ಆಗಿ ಚೀನಾಗೆ ಬೆಂಬಲವನ್ನ ನೀಡಿದ ಹಾಗೆ. ಚೀನಾ ತುಂಬಾ ತುಂಬಾ ಚೆನ್ನಾಗಿ ಬೆಳೆದು ನಮ್ಮ ದೇಶದ ಮೇಲೆ ಯುದ್ಧವನ್ನ ಮಾಡ್ತು. ಆ ಯುದ್ಧದಲ್ಲಿ ನಾವು ಸೋತೋಗಿ ಅಕ್ಷಯ್ ಚಿನ್ನ ಬಿಟ್ಕೊಡುವಂತಹ ಪರಿಸ್ಥಿತಿ ಬಂತು. ಅಕ್ಷಯ್ ಚಿನ್ನ ಬಿಟ್ಕೊಟ್ಬಿಟ್ಟು ಇನ್ನ ಕಾಶ್ಮೀರದ ವಿಚಾರವನ್ನ ಏನು ದೊಡ್ಡ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಲೀಡರ್ ಅಂತ ತಿಳ್ಕೊಂಡು ಅದನ್ನ ವಿಶ್ವಸಂಸ್ಥೆಗೆ ತೆಗೆದುಕೊಂಡು ಹೋಗಿ ಪಾಕಿಸ್ತಾನಕ್ಕೆ ಬಿಟ್ಕೊಡೋ ಹಾಗೆ ಆಯ್ತು. ಅಂದ್ರೆ ಅವರ ವಶದಲ್ಲಿ ಅರ್ಧ ಇದೆ, ನಮ್ಮ ವಶದಲ್ಲಿ ಅರ್ಧ ಇದೆ. ಅದು ಯಾವಾಗ ಬಗೆಹರಿಯುತ್ತೋ ಏನೋ ಇಂದಿಗೂ ಸಹ ಗೊತ್ತಿಲ್ಲ. ಅಂತಹ ಪುಣ್ಯಾತ್ಮರು ನೆಹರು. ಇನ್ನ ಇವರ ಕುಟುಂಬದ ಇನ್ನೊಂದು ಯಾರದು ಸೊಸೆನಾ ಮಗಳು, ಮೊಮ್ಮಗಳು, ಅಯ್ಯೋ ಯಾರೋ ಒಂದು ಬಿಟಾಕಿಯತೆಗೆ ನನ್ಗೆ ಕನ್ಫ್ಯೂಸ್ ಆಗ್ತಿದೆ. ಯಾಕಂದ್ರೆ ಎಲ್ರು ಗಾಂಧಿ 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 ಅಂತ ಇಟ್ಕೊಂಡ್ಬಿಟ್ರೆ ನಾವ್ ಯಾವ್ಯಾವ ಗಾಂಧಿ ಅಂತ ತಿಳ್ಕೊಳ್ಳೋಣ. ಹಾಗಾಗಿ ಇಂದಿರಾ ಗಾಂಧಿಯವರು ಕಚ್ಚಾತೀವು ಅಂತ ಒಂದು ದ್ವೀಪ ಇದೆ ಶ್ರೀಲಂಕಾದ ಬಳಿ. ಆ ಕಚ್ಚಾತೀವು ದ್ವೀಪವನ್ನ ಏನು ತವರು ಮನೆಗೆ ಉಡುಗೊರೆ ಕೊಡೋದಿಲ್ವಾ, ಆ ರೀತಿಯಾಗಿ ತವರು ಮನೆಗೆ ಉಡುಗೊರೆ ಕೊಡಾಗಿ ಗಿಫ್ಟ್ ಆಗಿ ಕೊಟ್ಬಿಟ್ರು. ಏನು ಇವರ ಅಪ್ಪನ ಮನೆ ಆಸ್ತಿ ಅನ್ನೋ ಹಾಗೆ. ಇನ್ನ ಇವ್ರು ನೋಡ್ಬೇಕು, ಯಾರದು ಇವರ ಪಕ್ಷದವ್ರು ಹೇಳ್ತಿರ್ತಾರೆ, ಏನಂತ ಹೇಳ್ತಿರ್ತಾರೆ, ಸದಾ ಶಾಂತಿಯನ್ನ ಬಯಸುವಂತಹ ಮತದವರು ಯಾವುದೇ ಕಾರಣಕ್ಕೂ ದ್ವೇಷವನ್ನ ಆಡೋದಿಲ್ಲ, ಅವರು ಶಾಂತಿಯನ್ನೇ ಬಯಸ್ತಾರೆ. ಹಾಗಾಗಿ ಆ ಮತದವರನ್ನ ಯಾರು ದ್ವೇಷವನ್ನ ಮಾಡಬೇಡಿ, ಆ ಮತದವರು ಯಾರನ್ನು ದ್ವೇಷ ಮಾಡೋದಿಲ್ಲ, ಅವರು ಎಲ್ಲರ ಜೊತೆ ಒಳ್ಳೆಯ ಸಂಬಂಧವನ್ನ ಇಟ್ಕೊಂಡಿರ್ತಾರೆ ಅಂತ ಹೇಳ್ತಾರೆ ಇವರ ಪಕ್ಷದವರು. ಒಳ್ಳೆಯ ಸಂಬಂಧವನ್ನ ಇಟ್ಕೋಬೇಕಾದ್ರೆ ಯಾಕ್ರಿ ಮತದ ಆಧಾರದ ಮೇಲೆ ಪಾಕಿಸ್ತಾನ ಅಂತೆ, ಪಶ್ಚಿಮ ಪಾಕಿಸ್ತಾನ, ಪೂರ್ವ ಪಾಕಿಸ್ತಾನ ಅಂತ ಭಾಗವಾಯ್ತು. ಅಂದ್ರೆ ಪಾಕಿಸ್ತಾನ ಈಗ ಬಾಂಗ್ಲಾದೇಶ ಹೊಸ ಹೆಸರು ಬಂತು. ಕಾಶ್ಮೀರದಲ್ಲಿ ಯಾಕ್ರಿ ಹಿಂದೂಗಳನ್ನ ಹೊರ ಹಾಕಿದ್ರು? ಹಿಂದೂ ಹೆಣ್ಮಕ್ಳ ಮೇಲೆ ಯಾಕ್ರಿ ಅತ್ಯಾಚಾರವನ್ನ ಮಾಡಿದ್ರು? ಹಿಂದೂ ಹೆಣ್ಮಕ್ಳನ್ನ ಸಹೋದರಿಯರು ಅಂತ ತಿಳ್ಕೊಬೇಕಾಗಿತ್ತು ತಾನೆ. ಯಾಕೆ ತಿಳ್ಕೊಳ್ಳಿಲ್ಲ ಸಹೋದರಿಯರು ಅಂತ? ತಿಳ್ಕೊಳ್ಳಿಲ್ಲ. ಲಕ್ಷಾಂತರ ಹಿಂದೂಗಳ ಮಾರಣ ಹೋಮ ಆಯ್ತು.
ಇವತ್ತಿಗೂ ಕಾಶ್ಮೀರದಲ್ಲಾಗಿರ್ಬೋದು, ಪಾಕಿಸ್ತಾನದಲ್ಲಾಗಿರ್ಬೋದು, ಬಾಂಗ್ಲಾದಲ್ಲಾಗಿರ್ಬೋದು, ಹಿಂದೂಗಳು ನರಕವನ್ನು ಅನುಭವಿಸ್ತಾ ಇದಾರಲ್ಲ. ಏನಂತ ಹೇಳ್ಬೇಕು ಇದಕ್ಕೆಲ್ಲ? ಇದೆಲ್ಲ ಇವರ ವಂಶದ ಕೊಡುಗೆಗಳೇನೆ. ಈ ಎಡಪಂಥಿ ಇತಿಹಾಸಕಾರರುಗಳು, ಕಾಂಗ್ರೆಸ್ಸಿಗರು, ಜಿಹಾದಿಗಳು, ಈ ಬುದ್ಧಿಜೀವಿಗಳು, ಲದ್ದಿಜೀವಿಗಳು, ಇವರೆಲ್ಲ ನಮ್ಮ ಈ ಪಠ್ಯ ಪುಸ್ತಕಗಳಲ್ಲಿ ತಮ್ಗೆ ಹೆಂಗ್ ಬೇಕು ಹಂಗೆ ತುರುಕ್ಬಿಟ್ರು. ನಾವು ಅದನ್ನೇ ಓದಿ ಅಯ್ಯೋ ಏನು, ನಾನು ಡ್ರಾಯಿಂಗ್ ತುಂಬಾ ಚೆನ್ನಾಗಿ ಮಾಡ್ತೀನಿ, ಫಸ್ಟ್ ಇಟ್ಕೊತಿದ್ದೇನೆ, ಚಿತ್ರ ಬರೆಯಕ್ಕೆ ಕೊಟ್ರೆ ಗಾಂಧಿ ಚಿತ್ರ ಬರ್ದ್ಬಿಡಿನಿ, ಹಿಂಗ್ ಬರ್ದ್ಬಿಟ್ಟು ಒಂದು ಪೊನ್ನೆ ಹಾಕ್ಬಿಟ್ಟು ಕರ್ನಾಟಕ ಇಟ್ಬಿಡ್ತಿದೆ. ಆಯ್ತು ನಂದು ಗಾಂಧಿ ಚಿತ್ರ ಬರ್ದು ಅಂತ. ಹಂಗೆ ನಾವೆಲ್ಲ ತಿಳ್ಕೊಂಡಿದ್ದು. ಆ ಕರಾಳ ಮುಖಗಳ ಪುಸ್ತಕಗಳನ್ನ ಓದ್ತಾ ಇದ್ರೆ ಇವತ್ತಿನ ಮಕ್ಕಳಿಗೆ ಏನ್ ಸಿಕ್ಕಿದೆ, ಟೆಕ್ನಾಲಜಿ ಸಿಕ್ಕಿದೆಯಲ್ಲ, ಆ ರೀತಿಯಾದಂತಹ ಟೆಕ್ನಾಲಜಿ ಏನಾದ್ರು ನಮ್ಗೆ ಅವತ್ತೇ ಸಿಕ್ಬಿಟ್ಟಿದ್ರೆ ಇವ್ರ ಪಕ್ಷ ಅವಾಗ್ಲೇ ಹೊಟ್ಟೋಗ್ಬಿಟ್ಟಿರೋದು ಎಲ್ಲನು. ಏನ್ರಿ ಅದೆಷ್ಟು ಮೋಸ. ಒಂದಾದ್ರೂ ಹಿಂದೂಗಳ ಪರವಾಗಿ ಕಾನೂನುಗಳ ರಚನೆ ಮಾಡಿದ್ರ? ಒಂದೂ ಇಲ್ಲ. ಯಾಕೆ ಆ ರೀತಿಯಾಗಿ? ಸ್ವತಂತ್ರ ಸಿಕ್ತು ಅಂತ ಹೇಳ್ತಾರೆ. ಎಲ್ರೂ ಸಿಕ್ಕಿದೆ ಸ್ವತಂತ್ರ? ಹಿಂದೂಗಳಿಗೆ, ಹಿಂದೂ ದೇವಾಲಯಗಳಿಗೆ ಸ್ವತಂತ್ರ ಸಿಗ್ಲಿಲ್ಲ. ಹಿಂದೂಗಳಿಗಂತೂ ಹಬ್ಬ ಆಚರಣೆಯನ್ನ ಮಾಡ್ಕೊಳ್ಬೇಕು ಅಂದ್ರೆ ಪರ್ಮಿಷನ್ ತೆಗೆದುಕೊಳ್ಬೇಕು. ನಮ್ಮ ದೇಶದಲ್ಲಿ ಮತ ಮತ್ತು ಧರ್ಮದ ಆಧಾರದ ಮೇಲೆ ಭೂಮಿ ವಿಭಜನೆ ಮಾಡಿದ ನಂತರ ಅವ್ರು ಅಲ್ಲಿ ಅದನ್ನ ಆಚರಣೆಯನ್ನ ಮಾಡ್ಕೊಳ್ಬೇಕು. ನಮ್ಮ ಆಚರಣೆ ನಾವು ಇಲ್ಲಿ ಮಾಡ್ಕೊಳ್ತಾ ಇದ್ದ ತಾನೆ. ಇಲ್ಲಿ ಪರ್ಮಿಷನ್ ತೆಗೆದುಕೊಳ್ಬೇಕು. ಯಾಕೆ ಪರ್ಮಿಷನ್ ತೆಗೆದುಕೊಳ್ಬೇಕು? ಅವರ ಭಾವನೆಗಳಿಗೆ ಧಕ್ಕೆ ಆಗ್ಬಿಡುತ್ತಂತೆ. ನೆನ್ನೆ ನೋಡಿ, ಮುಂಬೈನಲ್ಲಿ ಗಣಪತಿ ಮೆರವಣಿಗೆಗೆ ಮೊಟ್ಟೆ ಬಿಸಾಕಿದ್ದಾರೆ. ಯಾಕೆ ಬಿಸಾಕಿದ್ರು ಹೇಳ್ತಾರಲ್ಲ ಇವರು, ಯಾಕೆ ಬಿಸಾಕಿದ್ರು? ಸ್ವತಂತ್ರ ಸಿಕ್ಕಂತೆ, ಆಮೇಲೆ ನಾವು ಅದನ್ನ ಮಾಡ್ದೋ ಇದನ್ನ ಮಾಡ್ದೋ, ದೇಶ ಹಂಕಡ್ತೋ ಹಿಂಕಡ್ತು ಅಂತ ಹೇಳ್ತಾರೆ. ಅಂತಹ ಜಪಾನ್ ಸರ್ವನಾಶವಾಗ್ಬಿಟ್ಟಿತ್ತು. ಇವತ್ತಿನ ದಿನ ಆ ಜಪಾನ್ ನೋಡಿದ್ರೆ ನನ್ಗೆ ಹೊಟ್ಟೆ ಎಲ್ಲ ಉರಿಯುತ್ತೆ. ನಾನು ಇಂತಹ ಮಾಹಿತಿಗಳನ್ನ ಯಾಕೆ ನೀಡ್ತಾ ಇರ್ತೀನಿ ಅಂತಂದ್ರೆ, ಮೊದಲು ಸರಿಯಾಗಿ ಅರ್ಥವನ್ನ ಮಾಡ್ಕೊಳ್ಳಿ. ನಮಗಂತೂ ಸುಳ್ಳು ಮಾಹಿತಿಗಳನ್ನ, ಅಂದ್ರೆ ಪಠ್ಯ ಪುಸ್ತಕಗಳಲ್ಲಿ ಹೇಳ್ಕೊಟ್ಟು ನಮ್ಮನ್ನು ಹಾಳು ಮಾಡ್ಬಿಟ್ರು ಈ ಕಾಂಗ್ರೆಸ್ನವರು. ಮುಂದಿನ ಪೀಳಿಗೆಗಾದ್ರೂ ತಿಳಿಸಿ ಹೇಳಿ. ಸ್ವತಂತ್ರ ದಿನವನ್ನು ಆಚರಣೆಯನ್ನ ಮಾಡೋದಕ್ಕಿಂತ ಮುಂಚೆ ಇವತ್ತು ನಮಗೆ ಕರಾಳ ದಿನ ಆಗಿತ್ತು. ನಮ್ಮ ಕಹಿ ಸತ್ಯಗಳನ್ನ, ಹಿಂದೂಗಳ ಮೇಲೆ ಹೇಗೆ ದಾಳಿ ನಡೀತು, ಹಿಂದೂಗಳನ್ನ ಹೇಗೆ ಹತ್ಯೆಯನ್ನ ಮಾಡಿದ್ರು, ಇಂಥವದನ್ನ ಹೇಳಿ. ನೀವೊಂದು 5 ಜನಕ್ಕೆ ಹೇಳಿ ಸಾಕು. ಆ 5 ಜನ ಹೋಗಿ ಅವರೊಂದು 2 ಹೇಳಿ. ಅಷ್ಟು ಸಮಯ ಇರೋದಿಲ್ವಾ ನಿಮ್ಗೆ? ನಮ್ಗೇನು ಯಾರು ಏನು ಕೂಲಿ ಕೊಡೋದಿಲ್ಲ, ಅಥವಾ ಯಾವುದು ಪಕ್ಷದಿಂದ ಇವನ್ನೆಲ್ಲ ಮಾತನಾಡೋದು ದುಡ್ಡು ಬರೋದಿಲ್ಲ. ನಮ್ಗೇನು ನಮ್ಮಂತಹ ಇಂತಹ ಕಂಟೆಂಟ್ಗಳನ್ನ ಯಾರನ್ನು ನೋಡೋದಿಲ್ಲ. ಆದ್ರೂ ಈ ತರ ವಿಡಿಯೋಗಳನ್ನ ಮಾಡ್ತಾನೆ ಇರ್ತೀವಿ. ನನಗೆ ವಿಡಿಯೋ ಮಾಡಿ ಹಣ ಮಾಡಬೇಕು, ಏನದು ಸೆಲೆಬ್ರಿಟಿ ರೀತಿಯಾಗಿ ಬೆಳಿಬೇಕು, ಆ ಥರ ಹುಚ್ಚು ನನಗಿಲ್ಲ. ಆ ಥರ ಹುಚ್ಚಿದ್ದಿದ್ರೆ ನಾನು ಫಿಲಿಮ್ ಇಂಡಸ್ಟ್ರಿನಲ್ಲೇ ತುಂಬಾ ಜನ ಗೊತ್ತಿರೋರಿದ್ದಾರೆ. ಏನಿಲ್ಲ, ಬೆಳಗ್ಗೆ ಒಂದಿಬ್ಬರು ಹೀರೋಯಿನ್ಗಳದ್ದು ಇಂಟರ್ವ್ಯೂ, ಅಲ್ಲೊಂದೆರಡು ಸೀರಿಯಲ್ ಆಕ್ಟರ್ದು ಒಂದೆರಡು ಇಂಟರ್ವ್ಯೂ ತಗೊಂಡು ಅವ್ರ ಜೊತೆ ಒಂದು 4-5 ರೀಲ್ಸ್ ಮಾಡಿ ಹಾಕ್ಬಿಟ್ಟಿದ್ರೆ ಮುಗಿದೋಗೋದು. ನಾನು ಆ ರೀತಿಯಾಗಿ ಹೆಸರು ಮಾಡಬೇಕು ಅಂದಿದ್ರೆ ಇವತ್ತು ನೋಡಿ, ನನಗೆ ಸಾಕು, ಇದರಲ್ಲೇ ನೆಮ್ಮದಿ. ನಾನು ನನ್ನ ಧರ್ಮದ ಪರವಾಗಿ ಕೆಲಸವನ್ನ ಮಾಡ್ತಾ ಇದ್ದೀನಿ. ನೀವು ಹಿಂದೂಗಳಾಗಿ ಒಂದು 5 ಜನ 10 ಜನಕ್ಕೆ ಹೇಳ್ತಾ ಬನ್ನಿ, ಅಷ್ಟಾದ್ರೂ ಮಾಡಿ ಅಂತ ತಮ್ಮೆಲ್ಲರ ಬಳಿ ಕೇಳ್ಕೊಳ್ತಾ, ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೇದನ್ನ ಮಾಡಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.